ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಹಳ್ಳಿ ಪ್ರತಿದಿನ ಬೆಳೆಸಿ ಆಶೀರ್ವದಿಸಿ. ಅಲ್ಲ ಕನ್ಸಿದ್ದಾಕ ಇವತ್ತು ಯಾಕೆ ಕೂಲಿನ ಹೋಗಿಲ್ಲಲ್ಲಮ್ಮ? ಯಾಕೆ ಯಾರು ಕರ್ದಿಲ್ವೇನಮ್ಮ ಇವತ್ತು ಕೂಲಿನ? ಇವತ್ತು ಯಾಕೋ ಮಂಟೆಗೆ ಸೇರ್ಕೊಂಡಿದೆಯಲ್ಲಮ್ಮ? ಯಾರು ಜನ ಕೂಲಿ ಹೋಗ್ಬೇಕು ತಾನೆ? ಇಲ್ಲ ಕಣತೆ, ಇವತ್ತು ಯಾರು ಕೂಲಿನೇ ಕರೀದಿಲ್ಲ ಕಣತೆ. ಸಿದ್ದಣ್ಣವ್ರದ್ದು ರಾಗಿ ಹೊಲ ಕೊಯ್ದು ಬಂದ ಅವ ಅಣ್ಣಯ್ಯ ಅದೇ ರಾಗಿ ಕಡ್ಡಿದು ಶೂಟ್ ಕಟ್ಬೇಕಮ್ಮ ಬರ್ರಿ ಅಂತ ಹೇಳಿತ್ತು. ಆ ಅಕ್ಕ ಇವತ್ತು ಮಂಟಕ್ಕೆ ಬಂದು ಕರ್ದಿಲ್ಲ ನನ್ನ. ರಾಗಿ ಹೊಲ ಕೊಯ್ಯಕ್ಕೆ ಹೋಗಿದ್ದೀನಿ, ನಾನು ಹಂಗೆ ಶೂಟ್ ಕಟ್ಟಕ್ಕೆ ಕರಿಬೇಕಾ? ನೋಡು, ಆ ಅಕ್ಕಯ್ಯ ಬಂದು ನಾನು ಕರ್ದೇ ಇಲ್ಲ. ಯಾರು ಸಿಕ್ಕಿದ್ರು ಅಂತ ಅವ್ರನ್ನೇ ಊರಾಗೆ ಕರ್ಕೊಂಡು ಹೋಗಿದ್ದೆ ರಾಗಿ ಹೊಲ ಕೊಯ್ಯಕ್ಕೆ. ನಾನು ಇವ್ರಿಗೆ ರಾಜಕೈಯರಿಗೆ ಹೇಳಿದ್ದಿ ಬರ್ತೀನಿ ಅಂತ. ಇವರು ರಾಗಿ ಹೊಲ ಕೊಯ್ಯಕ್ಕೆ ಸಿದ್ದಣ್ಣವ್ರು ಹೇಳಿದ್ರಲ್ಲ, ಅದಕ್ಕೆ ರಾಗಿ ಹೊಲ ಕೊಯ್ಯಕ್ಕೆ ಹೋಗಿದ್ದೀನಿ, ಹಂಗೆ ಶೂರು ಕಟ್ಟಕ್ಕೆ ಹೋಗೋಣ ಅಂತ ನಾನು ಸುಮ್ಕಾಗಿ ಆ ಅಕ್ಕ ಬಂದು ನಾನು ಕರ್ದೇ ಇಲ್ಲ. ನೋಡು, ಆ ರಾಜಕರ್ಗಾದ್ರೂ ಹೋಗ್ತಿದ್ದೆ ಇವತ್ತು. ಸುಮ್ಮನೆ ಮಂತ ಸೇರ್ಕೊಂಡಂಗಾತು ಕಣತೆ. ಏನು ಮಾಡ್ತೀಯ ಸಿದ್ದಮ್ಮ ಇವತ್ತು ಮನೆನಾಗೆ? ವಸಿ ಏನನ ಕೆಲಸ ಗಿಲ್ಸ ಏನನ ಐತೇನು ಮನೆನ ಕೆಲಸ ಮಾಡಾಕಿ? ಹ್ಞೂ ಕಣತೆ, ಆ ಹುಡುಗನವು ಅಯ್ಯಪ್ಪನವು ನಿನ್ನವು ಎಲ್ಲ ಬಟ್ಟೆ ಸೀರೆ ಅವೆಲ್ಲ ನೆನಕಿವ್ನಿ. ಅವನ್ನೆಲ್ಲ ವಸಿ ಅಲ್ಲಿ ಕ್ಯಾತದ ರಾಮಣ್ಣವ್ರ ತೊಟ್ಟೆ ತಗೊಂಡೋಗಿ ಒಕ್ಕಂಬರ್ಬೇಕು ಕಣತೆ. ಅದಕ್ಕೆ ಎಲ್ಲ ನೆನಕಿವ್ನಿ. ಹೋಗಿ ಇವಾಗ ತೊಟ್ಟಿ ತಾಕಿ ತಗೊಂಡೋಗಿ ನೀರು ಬರ್ತವೆ, ಒಕ್ಕೊಂಡು ಬರ್ಬೇಕು ಕಣತೆ. ಯಾಕತೆ? ಏನಿಲ್ಲ ಕಣ ಸಿದ್ದಮ್ಮ, ವಸಿ ರಾಗಿನು ಅಕ್ಕಿನು ಆ ಸೊಸೈಟಿಯಾಗ ಕೊಟ್ಟವ್ರಲ್ಲ ಅವನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ ಕಣ ಅಮ್ಮಯ್ಯ. ಹೆಂಗಿದ್ರು ನೀನಿಲ್ಲೇ ಮಂತಾವನೇ ಇದೆಯಲ್ಲ, ಅದಕ್ಕೆ ಅವನ್ನ ಕೆಲಸ ಮಾಡ್ಕೊಂಬನ ಅಂತ ನಿನಗೆ ಕೇಳಿದೆ ಕಣ ಸಿದ್ದಮ್ಮ. ಇವಾಗ ಹೇಳಿದ್ರಿ ಹಂಗತೆ ನೀನು ವಸಿ ಬೀರಿನೇ ಹೇಳ್ಬೇಕಾ? ನಾನು ಎಲ್ಲ ಏನು ಕೆಲಸ ಇಲ್ಲ ಅಂತ ಹೇಳಿ ಆ ಬಟ್ಟೆಗಳೆಲ್ಲ ನೆನಾಕ್ಬಿಟ್ಟಿದ್ದೀನಿ ಕಣತೆ. ಓಸು ಒಕ್ಕಂಬತ್ತೀನಿ, ಆಮೇಲೆ ಬೈಗಿನ ಕಡೆ ಇದ್ದೆ ಏನಾದರೂ ಟೈಮ್ ಇದೆ ಮಾಡೋಣ ಬಿಡತ್ತೆ. ಇಲ್ಲ ಕಣ ಸಿದ್ದಮ್ಮ, ಓಸಿ ನನಗೆ ಬೈಗಾದಂಗೆ ಆ ಕಣ್ಣೇ ಕಾಳಕ್ಕಿಲ್ಲ ಕಣ ಸರಿಗೆ. ಅದಕ್ಕೆ ಬೈಗ್ ನೋತ್ತಾಗ ಮಾಡೋಕ್ಕಾಗಲ್ಲ ಬಿಡು. ಇನ್ನೊಂದಿನ ಯಾವಾಗನ ನೀನು ಕೂಲಿ ಹೋಗಲ್ವಲ್ಲ ಅವಾಗ ಓಸ ಅವನ್ನೆಲ್ಲ ಮಾಡ್ಕೊಂಬನ. ರಾಗಿ ಅಂತಿ ಅಕ್ಕಿ ಅಂತಿ ಅವೆಲ್ಲ ಸೊಸೈಟಿ ಕೊಟ್ಟಿರೋವು ಆ ಚೀಲ್ದಾಗ ಹಂಗೆ ಅವೆ. ಆ ಓಟು ಆ ಕಡ್ಡಿ ಕಸ ಎಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರಲ್ಲವ. ಅದಕ್ಕೆ ಇನ್ನೊಂದಪ್ಪ ಯಾವಾಗನ ಮಾಡ್ಕೊಂಬಂದ್ಬಿಡೆ ಅಮ್ಮಯ್ಯ. ನೀನು ಹೋಗಿ ಬಟ್ಟೆ ಗಿಟ್ಟೆಲ್ಲ ಒಕ್ಕಂಬ ಅಷ್ಟೊತ್ತಿಗೆ. ಯಾಕೆ ಅಮ್ಮಯ್ಯ ಮುದ್ದಕ್ಕ ಇವತ್ತು ಇತ್ಲಾಗ ಬಂದಿದೀಯಾ? ಯಾಕೆಲ್ಲೂ ಕೆಲ್ಸಕ್ಕೆ ಹೋಗಿಲ್ವೇನು? ಇವತ್ತು ನೀನು ಮಂತಾವೇ ಇದ್ದಂಗಿದೀಯಾ? ಹ್ಞೂ ಕಣೆ ತಿಮ್ಮಕ್ಕ, ಇವತ್ತು ನಾನು ಎಲ್ಲೂ ಹೋಗಿಲ್ಲ ಕಣೆ. ವಸಿ ಈ ಕಾಲು ಕೈ ನೋವು ಕಣಮಯ್ಯ. ಅದಕ್ಕೆ ಕೂಲಿ ದಿನ ಹೋಗಿ ಹೋಗಿ ನನಗೆ ಚಂದ ಕೆಲ್ದಂಗೆ ಆಗುತ್ತೇನೋ ಅಂತ ನಾನು ಹೋಗ್ಲಿಲ್ಲ ಕಣೆ ತಿಮ್ಮಕ್ಕ. ವಸಿ ಅದಕ್ಕೇನೆ ಹೆಂಗೋ ನೀನು ಮಂತಾಗಿರ್ತೀಯ, ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನೋಡಮ್ಮ ಇತ್ತಾವ. ವೀರೇ ಮದಕ್ಕ ಏನು ದಿನ ಎಲ್ಲ ಕೆಲಸ ಮಾಡೋದಿದ್ದಯ್ಯ. ಏನು ಒಂದಿನ ಮಂತಾಗಿದ್ರಿ ಏನು ಆಗಕ್ಕಿಲ್ಲ ಬಿಡು. ಒಂದಿನ ಅಮ್ಮಯ್ಯಮ್ಮನೂ ಅಷ್ಟೇ ಇವತ್ತು ಅವರು ಕೂಲಿ ಕರಿಬೇಕಿತ್ತು ಸಿದ್ದಣ್ಣವರು. ಅದಕ್ಕೆ ಎಮ್ಮ ಹೋಗ್ಬೇಕಿತ್ತು, ಅವ್ರು ಕಾಡ್ದಿಲ್ಲ ಸುಮ್ಕಾಗ್ಯಾವೆ. ಈ ಅಮ್ಮನೂ ಹೋಗಿಲ್ಲ ಇವತ್ತು. ಏನು ದಿನ ಎಲ್ಲ ಮಾಡೋದಿದ್ದಯ್ಯ ಕೆಲಸನ. ಹೆಂಗ ಬಿಡು, ಬಂದಿದ್ದು ಹೆಂಗೋ ಇತ್ಲಾಗೆ ಬಾ ಕುತ್ಕೊಂಡು ಮಾತಾಡೋಣ ಬಾ ಮತ್ತಕ್ಕ. ಏನೇ ಸಿದ್ದಕ್ಕ ಉಂಬಾಕೆಲ್ಲ ಅಡುಗೆ ಏನು ಮಾಡಿದ್ದಿ ಇವತ್ತು? ಹುಡುಗರಿಗೂ ಎಲ್ಲ ಉಂಬಾಕೆ ಏನು ಮಾಡಿದ್ದಮ್ಮ ಸಿದ್ದಕ್ಕ? ಏನಿಲ್ಲ ಮದ್ದಜ್ಜಿ, ಅದೇ ಮೊನ್ನೆ ಆ ಊರೊಳಗೆ ತರಕಾರಿ ತಗೊಂಡ್ಬಂದಿದ್ನಲ್ಲ ಅಯ್ಯಪ್ಪನ ತಾಗೆ ಟಮಾಟನು ಮೆಣಸಿನ್ಕಾಯಿ ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ತಗೊಂಡಿದ್ನಲ್ಲ. ಅದ್ರಾಗೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಬೇಯಿಸಿ ಬದನೆಕಾಯಿನು ಟಮಾಟನು ಎಲ್ಲ ಬೇಯಿಸಿ ಗೊಜ್ಜು ಮಾಡ್ದಂಗೆ ಮಾಡಿದ್ದೀನಿ. ಒಸಿ ಬಿಸಿ ಮುದ್ದೆ ಉಣು ಬಾ. ಮದ್ದಕ್ಕ ಬಾ ಮದ್ದಜ್ಜಿ ಊಟ ಮಾಡು. ಇಲ್ಲ ಕಳಿಸಿದ್ದಕ್ಕ, ನಾನು ಈಗ ತಾನೆ ಒಲೆ ಮ್ಯಾಗ್ಲಾವೆ ಮುದ್ದೆ. ಒಸಿ ನಾನು ಹೆಸರು ಮಾಡಿದ್ದೆ, ಅದಕ್ಕೆ ನಮ್ಮಯ್ಯಪ್ಪ ಇಕ್ಕಿ ನಾನು ಈಗ ಒಂದು ರವ್ವಟ್ಟು ಮುದ್ದೆನು ಅನ್ನ ಉಂಡು ಬಿಸಿ ಬಿಸಿದು ಇತ್ತಾಗ ಬಂದೆ ಕಣ ಅಮ್ಮಯ್ಯ. ಮಂತೆಗೆ ಒಬ್ಬನಿಗೆ ಬೇಜಾರಾಗೋದು, ಅದಕ್ಕೆ ತಿಮ್ಮಕ್ಕನ ಇರ್ತಾಳೆ ಹೆಂಗೋ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಮ್ಮ. ಹೋಗಿ ಅಮ್ಮಯ್ಯ ಒಂದು ರವ್ವಟ್ಟು ಬಿಸಿದನು ಮುದ್ದೆನು ಬಜ್ಜಿ ಬೋಳ್ ಚಂದಾಗೈತಿ. ಮೊದಕ ಹೋಗಿ ಅಮ್ಮಯ್ಯ ಉಣ್ಣೋಗೆ ಒಂದು ಈಟ. ನೀನೇ ನುಂಬಕ್ಕೆ ಬಂದಿದೀಯ ಮಂತಕ್ಕೆ? ಏನಿಲ್ವಲ್ಲ, ಏನು ನಮ್ಮನೆ ಒಂದು ರವ್ವಟ್ಟು ಉಣ್ಣೋಗೆ ಅಮ್ಮಯ್ಯ. ಸಿದ್ದಕ್ಕ ಬೋಳ್ ಚಂದಾಗ ಮಾಡ್ಬೇಕ ಅಮ್ಮಯ್ಯ ಬಜ್ಜಿನ ಕೈಯಾಗೆಲ್ಲ ಕಲಿಸಿ ಚಂದಾಗೈತೆ. ಊಟ ಮಾಡೋಗಮ್ಮಯ್ಯ ಮೊದಮ್ಮ ಒಂದು ಈಟು ಊಟ ಮಾಡೋಗು. ತಿಮ್ಮಕ್ಕು ತೆಗಿಯತ್ತ ನಿಮ್ಮ ಮನೆಗೆ ಉಂಬಾಕಿ ನನಗೆ ನ್ಯಾಸ್ಕೆ ಏನ ತಿಮ್ಮಕ್ಕ? ನಾನು ಈಗಿನ ಬಿಸಿ ಹೆಸರು ಮುದ್ದೆ ಅನ್ನ ಉಂಡು ಬಂದೀವ್ನಿ. ನಮ್ಮಯ್ಯಪ್ಪ 2 ಮುದ್ದೆ ಉಂಡೋಗೇನೆ ಬೋಳ್ ಚಂದಾಗೈತಿ ಹೆಸರು ಅಂತ. ನಾನೇನು ಮಾಡೋಣ ಇವಳು? ಈಗಿನ ಉಂಡು ಬಂದೀವ್ನಿ. ನಾನೇನು ಉಣ್ತಿರ್ಲಿಲ್ಲ ಅಂತಿಮ್ಮಕ್ಕ ನಿಮ್ಮ ಮನೆಯಾಗೆ ಸುಮ್ಕಿರತ್ತ. ಆಮೇಲೆ ನೋಡೋಣ ಹೊಟ್ಟೆ ಹಸಿದ್ರೆ ಹಂಗ ಉಂಡೆ ಹೋಗ್ ನೀವಳು. ಈಗ ಬೇಡ ಕಣೆ ತಿಮ್ಮಕ್ಕ, ನನಗೇನು ನ್ಯಾಸ್ಕೇನೆ ನಿಮ್ಮ ಮನೆಗೆ ಉಂಬಾಕಿ. ಸರಿ ಕಣೆ ಮೊದಕ ಹೊಸಿ ಉಂಡೋಗಿ ಹೋಗ್ಬೇಕಣ್ಣ.
ಹಂಗೆ ಹೋಗ್ಬೇಡ, ಏನೋ ಅಪರೂಪಕ್ಕೆ ಬಂದಿದೀಯ ಅಂತ ನಾನು ಹೇಳಿದ್ನಮ್ಮ. ಏನು ಸಿದ್ದಕ್ಕ ಇವತ್ತು ಮಂತಾವ, ಏನು ಕೆಲಸ ಇಲ್ವೇನು? ಏನೋ ಇವತ್ತು ಒಂದು ಸ್ವಲ್ಪ ಆರಾಮಾಗಿದ್ದಂಗಿದೆಯಾ ಸಿದ್ದಕ್ಕ? ತೆಗಿಯತ್ತ ತಿಮ್ಮಜ್ಜಿ, ಕೂಲಿ ಹೋದ್ರೆ ಅದೊಂಥರ ಕೆಲಸ ಆಗ್ತೈತಿ. ಅಲ್ಲೇ ಏನೋ ಒಂದೇ ಕೆಲಸ ಇರ್ತೈತಿ, ಅದನ್ನೇ ಮಾಡ್ತೀವಿ. ಇಲ್ಲಿ ನೋಡು, ಇವಾಗ ಆ ಹುಡುಗರ ಬಟ್ಟೆ ಒಗಿಬೇಕು, ನಮ್ಮ ಯಪ್ಪನ ಬಟ್ಟೆ ಒಗಿಬೇಕು, ಮನೆಲ್ಲ ಎಲ್ಲಾರವು ಬಟ್ಟೆ ಒಗಿಬೇಕು. ಆ ಮನೆಯ ಸಣ್ಣ ಪುಟ್ಟ ವ್ಯವಸ್ಥೆ ಕೆಲಸ ಇರಲ್ಲ. ಆ ಪಾತ್ರೆ ಅದು ಇವಾಗ ಹಂಗೆ ಬಿದ್ದಾವೆ, ಅವನ್ನ ತೊಳಿಬೇಕು. ಇವಾಗ ನೋಡಿ ಒಳಗೆಲ್ಲ ಸಗಣಿ ಸಾರಿಸ್ಬೇಕು ನೆಲಕ್ಕೆ. ಹೊಸಿ ಕೆಲಸ ಬೋಳ ಇಟ್ಕೊಳಗೆ ತಿಮ್ಮಜ್ಜಿ. ಇವತ್ತೇ ಇನ್ನ ಅಕ್ಕಿ ರಾಗಿ ಎಲ್ಲ ಮಾಡ್ಕೊಂಬನ, ಬೈಗಿನ ಕಡೆ ಇದ್ದಂತೆ ಅಂತಿತ್ತು, ಅದ್ ನೋಡ್ಬೇಕಿನ ಏನ್ ಮಾಡ್ಬೇಕು. ಹೋಗತ್ತ, ನನಗಂತೂ ಮಾಡಿ ಮಾಡಿ ಮನೆಗಳವು ಸಾಕಾಗುತ್ತೆ ಕಣ್ತಿಮ್ಮಜ್ಜಿ. ಹೂನೇಳಿ ಸಿದ್ದಕ್ಕ, ಆ ಮನೆಗಳವು ಈ ಸಣ್ಣ ಪುಟ್ಟವು ಕಾಪುಗಳು ಮಾಡ್ಕೋಬೇಕು ಅಂತ ಅಂದ್ರೆ ಅಯ್ಯೋ ನನಗಾದ್ರೆ ಆಗದೇ ಇಲ್ಲ ಕಣೆ ಸಿದ್ದಕ್ಕ. ನೀವಾದ್ರೆ ಹೆಂಗೋ ಇಬ್ಬರಿದ್ದೀರಾ, ಅತ್ತೆ ಸೊಸೆ ಅಂತ. ನಮ್ಮ ಮನೆಯಾಗ ಯಾರು ಇಲ್ಲ, ಎಲ್ಲ ಬೆಂಗಳೂರಿನಾಗ ಸೇರ್ಕೊಂಡವ್ರಿ. ನನಗೆ ಮಾಡ್ಕೊಂಡು ಕೊಡಕ್ಕೆ ಯಾರು ಇಲ್ಲ ಕಣೆ ಅಮ್ಮಯ್ಯ. ಅಷ್ಟು ನಾನೇ ಮಾಡ್ಕೋಬೇಕು. ನೀನಂತೂ ಒಬ್ಳೆ ಇದೆಯಾ ಕಣೆ ಮದ್ದಕ್ಕ. ವಯಸ್ಸಿ ಮಕ್ಕಳನ್ನು ಸೊಸೆಯರ್ನು ಇಲ್ಲೇ ಕರ್ಕೊಂಡು ಊರ್ನಾಗಿ ಯಾಕೆ ಇರೋಕ್ಕಾಗದೇನು? ನೀನೊಳ್ಳೆ ಚಂದಾಗಿ ಹೇಳ್ತೀಯ ಕಣೆ ತಿಮ್ಮಕ್ಕ, ನಾನು ಒಬ್ಳೆ ಇದ್ದೀನಿ ಅಂತ. ಯಾಕೆ ಕಳಿಸಿದ್ದೆ ಅವ್ರನ್ನ ಬೆಂಗಳೂರು ಹಾಕಿ? ಅದಕ್ಕೆ ಇಲ್ಲಿ ಇಕ್ಕೊಂಡು ಇರ್ಬೇಕಿತ್ತಮ್ಮ ಮನೆಯನ್ನಾಗಿ. ಬೆಂಗಳೂರಿಗೆ ಕಳಿಸಿ ನಾನಿವಾಗ ಒಬ್ಳೆ ಅಂತ ಅಂದು ತೆಗಿಯತ್ತ. ಏನು ಮಾಡೋಣ ತಿಮ್ಮಕ್ಕ, ವಸಿ ನನ್ನ ಮಗನಿಗೆ ಇಲ್ಲಿ ಒಟ್ಟು ಬಿಸಿಲಾಗೆ ಬೇಯಕ್ಕಾಗಲ್ಲ ಕಣೆ ಅಮ್ಮಯ್ಯ. ಅದಕ್ಕೆ ಅವ್ನು ನಾನು ಬೆಂಗಳೂರಾಗೇ ದುಡಿತೀನಿ ಅಂತ ಹೋಗ್ಯವನ್ ಕಣೆ ಅಮ್ಮಯ್ಯ. ಅದ್ರಾಗೂ ಅವ್ನಿಗಿಲ್ಲಿ ಮಾಡೋಕ್ಕಾಗಲ್ಲ ಕಣೆ ತಿಮ್ಮಕ್ಕ. ಅದಕ್ಕೆ ಅವನು ಏನು ತಿನ್ನು ಮಕ್ಕಳನ್ನು ಎಲ್ಲ ಕರ್ಕೊಂಡು ಬೆಂಗಳೂರಿಗೆ ಹೋಗ್ಯವನೇ ದುಡಿತೀನಿ ಅಂತ. ಇನ್ನೇನು ಮಾಡೋಕ್ಕಾಗುತ್ತಮ್ಮ? ಆ ಹುಡುಗರು ಹೋಗತ್ತೀವಿ ಅಂತ ವಾಲ್ಟನ್ ನಾನು ಬ್ಯಾಡ ಅಂಬೇಕಾಗುತ್ತೇನೆ ಅಮ್ಮಯ್ಯ. ಏನು ನಮ್ದಿದ್ದಿದ್ದು ಪಾಡಾಗುತ್ತೆ ಕಣೆ ಅಮ್ಮಯ್ಯ. ಅವ್ರೇನೋ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡವ್ರಿ. ಇಲ್ಲ ನಮಗೆ ಚಂದಾಕಿಲ್ಲ ಅಂತಂದ್ರು ತೋರ್ಸಾಕಿಲ್ಲ ಕಣಮ್ಮ ಹುಡುಗರು. ನನಗೆ ಅದೊಂದು ಚಿಂತೆ ಆಗೈತಿ. ಯಾತನ ಬೇಕು ಅಂದ್ರೆ ಬೇರೆ ಮಂತಕ್ಕೆ ಹೋಗಿ ಕೇಳ್ಬೇಕು, ಯಾತ್ಕನ ಆಗ್ಲಿ. ಮಕ್ಕಳು ಮನೆಯಾಗಿರ್ಬೇಕು ಕಣೆ ಅಮ್ಮಯ್ಯ. ಅದು ಇವಾಗ ಗೊತ್ತಾಗ್ತೈತಿ ನನಗೆ, ವಯಸ್ಸಾದಂಗೆ. ಹೂನೇ ಮದ್ದಕ್ಕ, ಮತ್ತೆ ಮಕ್ಕಳಿಲ್ಲ ಅಂದ್ರೆ ಮನೆಯಾಗ ಹೆಂಗೆ? ನಿನಗೊಂದು ಚಂದಾಕಿಲ್ಲ ಅಂದ್ರೂ ಕರ್ಕೊಂಡು ಹೋಗೋರು ಯಾರಿಲ್ಲ ಕಣೆ ಅಮ್ಮಯ್ಯ ನಿನಗೆ. ಹೊಸಿ ಆ ಮಕ್ಕಳನ್ನ ಮನೆಯಾಗ ಇರಾಕಿ ಹೇಳು, ಇಲ್ಲೇ ಬಂದು. ನಿನಗೂ ವಯಸ್ಸಾಗ್ತೈತಿ, ಅದಕ್ಕೆ ಹೇಳ್ತೀವಿ. ಯಾತನ ಬೇಕು ಅಂದ್ರೂ, ಒಂದು ಬೈಕ್ ಬೇಕು ಅಂದ್ರೂ, ಎಲ್ಲನ ಹೋಗಿ ಯಾತನ ತರಬೇಕು ಅಂದ್ರೂ ಅವ್ರ ಮಂತಕ್ಕೆ ಹೋಗ್ಬೇಕು ಹುಡಿಕೊಂಡು ನೀನು. ಮಕ್ಕಳಿದ್ದು ಅದಕ್ಕೆ ಕಣಮ್ಮ, ಹೊಸಿ ಮಕ್ಕಳು ಕಣ್ಣು ಮುಂದಿದ್ರೇನೆ ನೆಮ್ಮದಿ ಕಣಮ್ಮ. ಯಾತ್ಕನ ಆಗಲಿ ಮಕ್ಳಿರ್ಬೇಕು ಮನೆಯಾಗ ಏನೇ ಅಂದ್ರು. ಅವ್ರು ಎಲ್ಲೋ ಅವ್ರ ದುಡ್ಮೆ ಅಂತ ನೋಡ್ಕೊಂತಾರೆ ಕಡೆ ಮದ್ದಕ್ಕ. ಹೊಸಿ ಇಲ್ಲಿ ನಮ್ಮ ಕಷ್ಟ ನೋಡೋರು ಯಾರು ಹೇಳು? ಅವ್ರೇನೋ ಬೆಂಗಳೂರಿಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅಲ್ಲಿ. ಇಲ್ಲಿ ನಮ್ಮ ಕಷ್ಟ ನೋಡೋಕ್ಕೆ ಯಾರು ಇರಲ್ಲ ಕಣೆ ಮದ್ದಕ್ಕ. ಕಣೆ ತಿಮ್ಮಕ್ಕ, ಏನ್ ಮಾಡೋಣ? ಆ ಹುಡುಗರು ಇರಂದ್ರೆ ಇರ್ದಂಗೆ ಅದೇ ಹೋಗ್ತವೆ. ಆ ಮೊಮ್ಮಕ್ಳ ಜೊತೆಗೆ ನಾನು ಆಟ ಆಡಬೇಕು, ಅವ್ರ ಜೊತೆ ನಾನು ಇರಬೇಕು ಅಂತ ನಾನು ಅಂದ್ಕೊಂಡ್ರೆ ಆ ಹುಡುಗರ್ನು ಅದೇ ಕರ್ಕೊಂಡು ಹೋಗ್ತಾರೆ ಕಣೆ ಅಮ್ಮಯ್ಯ. ಅದಕ್ಕೆ ನನಗೆ ಬೇಜಾರ. ಹೇಳಿದ ಮಾತು ಕೇಳಲ್ಲ ಹುಡುಗರು. ಹೊಸಿ ಮನೆಯಾಗಿದ್ರೆ ಮೊಮ್ಮಕ್ಳ ಜೊತೆಗೆ ಆಟ ಆಡ್ಕೊಂಡಿರ್ತಿದ್ದೆ ಕಣೆ ತಿಮ್ಮಕ್ಕ. ಅವನು ಎಲ್ಲ ಬೆಂಗಳೂರಿಗೆ ಸ್ಕೂಲ್ಗೆ ಹಾಕ್ನಿ ಅಂತ ಅಲ್ಲೇ ಸ್ಕೂಲ್ಗೆ ಹಾಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ಯಾರೆ. ಆ ಮೊಮ್ಮಕ್ಳು ಪ್ರೀತಿನೇ ಇಲ್ದಂಗೆ ಆಯ್ತು ಕಣೆ ತಿಮ್ಮಕ್ಕ. ಈ ವಯಸ್ಸಾದವ್ರಿಗೆ ಆ ಮೊಮ್ಮಕ್ಳು ಅಂದ್ರೆ ಬೋಲ್ ಇಷ್ಟ. ಅದು ಏನು ಮಾಡ್ತೀವಿ, ಅವ್ರು ಅದೇ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಈ ಅವಕ್ಕೆ ಅಜ್ಜಿ ಅಂದ್ರೆ ಯಾರು, ತಾತ ಅಂದ್ರೆ ಯಾರು ಅಮ್ಮಂಗಾಗುತ್ತೆ. ಅವಕ್ಕೆ ಊರಿನ ಪ್ರೀತಿ, ಅಜ್ಜಿ ತಾತ ಎಂಬ ಪ್ರೀತಿ ಸಿಗೋದು ಯಾವಾಗ ಹೇಳು? ಹಂಗೆಲ್ಲ ಹೋಗಿ ಬೆಂಗಳೂರಾಗೆ ಬರ್ದಂಗಿದ್ರೆ. ಹೊಸಿ ನಾನು ಅದಕ್ಕೆ ಅಮ್ಮ, ನನಗೆ ಮೊಮ್ಮಕ್ಕಳನ್ನ ಅಲ್ಲಿ ಬಿಟ್ಟೋಗ ಹುಡುಗ ಅಂತ ನಾನು ಕೇಳ್ತೀವಿ. ಸ್ಕೂಲ್ ಐತ್ ಕಣಮ್ಮ, ರಾಜ ಬಿಡ್ತಾರಲ್ಲ ಅವಾಗ ಕರ್ಕೊಬಂದು ಬಿಡ್ತೀನಿ ಹೇಳು ಅಂತಾನೆ ನಮ್ಮನು. ನೇವಳ ಮದ್ದಾಗೆ ಹೊಸಿ ಒಳ್ಳೆ ಆಗಿರೋರೆಲ್ಲ ಇವಾಗ ಆ ಪಟ್ಟಣಕ್ಕೆ ಹೋಗಿ ದುಡಿಬೇಕಂತ ಸೇರ್ಕೊಂತಾರೆ ಕಣಜೆ. ಹೊಸಿ ವಯಸ್ಸಾದವ್ರಿಗೆ ಪಾಪ ಅವ್ರಿಗೆ ಚಂದಾಕಿಲ್ಲ ಅಂತಂದ್ರೆ ಇಲ್ಲಿ ನೋಡೋರೇ ಇರಲ್ಲ ಕಣಜೆ ಯಾರು. ದುಡಿಬೇಕಂತ ಅದೊಂದು ಹೇಳ್ಕೊಂಡು ಹೋಗ್ತಾರೆ. ವಯಸ್ಸಾದವ್ರಿಗೆ ಚಂದಾಕಿಲ್ದಾಗ ತೋರ್ಸೋದಂದ್ರೆ ಏನು? ಅವನ್ನೆಲ್ಲ ಯಾರು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲ್ಗಳಿಗೆ? ಪಾಪ ವಯಸ್ಸಾದವ್ರಿಗೆ ಏನು ಗೊತ್ತಿರ್ತೈತದೆ? ಅಷ್ಟೆಲ್ಲ ಕಣಜೆ. ಪಾಪ ವಯಸ್ಸಾದವ್ರಿಗೆ ಆ ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ಬೇಕಂತ ಬೋಲ್ ಇಷ್ಟ ಇರ್ತೈತೆ ಕಣಜಿ. ಅದೇನ್ ಮಾಡ್ತೀಯ, ಅವರು ಹೋಗೋದಲ್ದೆ ಮೊಮ್ಮಕ್ಕಳನ್ನು ನಾವು ಸ್ಕೂಲ್ಗೆ ಹಾಕ್ಬೇಕಂತ ಹೇಳಿ ಕರ್ಕೊಂಡು ಅದೇ ಹೋಗ್ತಾರೆ. ಪಾಪ ವಯಸ್ಸಾದವ್ರಿಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತೈತಿ ಹೇಳು. ಪಾಪ ಯಾಕಂದ್ರೆ ಮೊಮ್ಮಕ್ಕಳ ಜೊತೆಗೆ ಆಟ ಆಡೋ ಆಸೆ ಅಜ್ಜಿ ತಾತಗಳು ಇರುತ್ತೆ. ಆದರೆ ಆ ಮೊಮ್ಮಕ್ಕಳನ್ನ ಅದೇ ಕರ್ಕೊಂಡು ಹೋಗ್ತಾರೆ ಇವ್ರು ಬೆಂಗಳೂರಿಗೆ. ನೋಡ್ರಪ್ಪ, ಹೊಸಿ ವಯಸ್ಸಾದಂದು ಎಷ್ಟು ಕಷ್ಟ ಇರ್ತೈತೆ ಅಂತ. ನಿಮ್ಮ ಅಜ್ಜಿ ತಾತಗಳು ಇದ್ರೆ ನಿಮ್ಮೂರ್ನಾಗೆ ಹೊಸಿ ಅವ್ರ ಕಡೆ ಗಮನ ಕೊಡ್ರಪ್ಪು. ಹೊಸಿ ಬತ್ತಿ ಕಂಡ್ರಪ್ಪು. ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪು. ಹಂಗೆ ಈ ವಿಡಿಯೋನ
ಎಲ್ಲ ಲೈಕು ಶೇರು ಕಾಮೆಂಟ್ನ ಕೊಡ್ರಪ್ಪ. ಹಂಗೆ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನೆಲ್ಲ ವಾಟ್ಸಪ್ ಮುಖಾಂತರ ಎಲ್ಲ ಕಳಿಸ್ರಪ್ಪ. ಹಂಗೆ ಮುಂದುಳಿದ ಮಾತುಕತೆನ ಮುಂದಿನ ಭಾಗದಲ್ಲಿ ಇರ್ತೈತಿ ನೋಡ್ರಪ್ಪ ಹಂಗೆ. ಗೊತ್ತಿ ಕಣ್ರಪ್ಪ.